ಮತಾಂತರ ಆಗೋದು ಜನಗಳ ಹಕ್ಕು. ಅವ್ರು ಮತಾಂತರ ಆಗ್ತಾರೆ. ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಅಂತ ಮತಾಂತರ ಆಗ್ತಾರೆ ಅಂತ ಅವ್ರು ಹೇಳಿದ್ರು. ಈಗ ಮತಾಂತರ ಆಗೋರ್ಲಿಕ್ಕೆ ಜನಕ್ಕೆ ಸ್ವಾತಂತ್ರ್ಯ ಇದೆ, ಒಪ್ಕೊಳ್ಳೋಣ. ಸಮಾನತೆ ಈಗ 8 ವರ್ಷ 79 ವರ್ಷ ಆಯ್ತಾ, ಇನ್ನೂ ಸಮಾನತೆ ಇಲ್ಲ ಅಂದ್ರೆ ಯಾವ ರೀತಿ ಸರ್ಕಾರಗಳು ನಡೆಸ್ಕೊಂಡಿದೆ ಅನ್ನೋ ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡ್ಲಿಕ್ಕಾಗಿಲ್ವಾ? ಸಮಾನತೆಯನ್ನ ಇವತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ, ಒಂದು ಮನೆ ಕೂಡ ಮೂಲಕ ಆಗುತ್ತೆ, ಒಂದು ಮೂಲಭೂತ ಸೌಕರ್ಯ ಕೂಡ ಮೂಲಕ ಆಗುತ್ತೆ, ಒಂದು ಜ್ಞಾನ ತಿಳುವಳಿಕೆ ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಸಬಲೀಕರಣವನ್ನು ಮಾಡೋ ಮೂಲಕ, ಒಂದು ಉತ್ತಮ ಆರೋಗ್ಯ ಸೇವೆ ಕೊಡೋ ಮೂಲಕ, ಕೌಶಲ್ಯತೆ ಕೊಡೋ ಮೂಲಕ, ತಂತ್ರಜ್ಞಾನವನ್ನ ಉತ್ತಮವಾಗಿ ಅಳವಡಿಸ್ಕೊಡೋದು. ಇದು ಯಾವುದನ್ನು ಮಾಡದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ಬಾಯಿ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಇಂತ ಹೇಳಿಕೆಗಳನ್ನ ಕೊಡ್ತಾರೆ. ಏನೊಂದು ಮಾಡಿದ್ರು ನಾವು ಜಯಿಸ್ಕೋಬಹುದು. ಯಾರ ಮೇಲೆ ಬೆರಳು ತೋರಿಸ್ಲಿಕ್ಕೆ ಕೊಟ್ಟಿದ್ದೀರಾ? ಯಾರ ಕಡೆ ಬೆರಳು ತೋರಿಸ್ತಿದ್ದೀರಾ? ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ನನ್ಗನ್ಸುತ್ತೆ ನೀವು ಅಧಿಕಾರದಲ್ಲಿ ಒಂದ್ 25 ವರ್ಷ ಕಾಲ ಅಧಿಕಾರದಲ್ಲಿ ಇದ್ರಿ. ಒಂದು ಅಧಿಕಾರ ಇಲ್ಲದಾಗ ಪ್ರತಿಪಕ್ಷದ ನಾಯಕರಾಗಿದ್ರಿ. ಹಾಗಾಗಿ ನೀವು ಯಾರನ್ನು ದೋಷಿಸ್ತೀರಾ? ಅಂದ್ರೆ ಸರ್ಕಾರ ಅಷ್ಟು ಶಕ್ತಿ ಇಲ್ವಾ? ನಿಮ್ಮ ಆಡಳಿತಕ್ಕೆ ಶಕ್ತಿ ಇಲ್ವಾ? ನಿಮ್ಮ ಕಾರ್ಯಕ್ಕೆ ಶಕ್ತಿ ಇಲ್ವಾ? ಇನ್ನೊಂದು ದೋಷಿಸೋದು, ಯಾರನ್ನೋ ತಲೆಗೆ ಕಟ್ಟುವಂತ ಈ ಪ್ರಯತ್ನಗಳನ್ನ ಬಿಡಿ. ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ, ಈ ಸರ್ಕಾರದ ಅವಧಿಯಲ್ಲೇ ಬಂದಿತ್ತು. ಇದ್ರೂ ಕೂಡ ಮತಾಂತರ ಪರವಾಗಿ ಮಾತಾಡ್ತಾರೆ. ನೋಡಿ, ಮತಾಂತರ ನಿಷೇಧ ಮಾಡಿಲ್ಲ. ನಾವು ಮತಾಂತರವನ್ನ ನಿಷೇಧ ಮಾಡಿಲ್ಲ. ಸಂವಿಧಾನದಲ್ಲಿ ಮತಾಂತರ ನಿಷೇಧ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ನಿಯಂತ್ರಣ ಅಂದ್ರೆ ಕಾನೂನಾತ್ಮಕವಾಗಿ ಪಾರದರ್ಶಕವಾಗಿ ನೋಟಿಫಿಕೇಶನ್ ವ್ಯವಸ್ಥೆಗಳಲ್ಲಿ ಪ್ರಕ್ರಿಯೆ, ಉತ್ತಮವಾಗಿರುವಂತ ಪ್ರಕ್ರಿಯೆ, ಪ್ರೊಸೆಸ್ ಇರ್ಲಿಲ್ಲ. ಸುಮ್ನೆ ಕರ್ಕೊಂಡೋಗಿ ರಾತ್ರಿ ಅವ್ನಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಸುಮ್ನೆ ಮತಾಂತರ ಅಂತ ಮಾಡ್ಬಿಟ್ರೆ ಅದ್ ಮತಾಂತರ ಆಗುತ್ತಾ? ಒಬ್ಬ ವ್ಯಕ್ತಿಗೆ ಯಾವ ಒಂದು ಧರ್ಮಕ್ಕೆ ಸೇರ್ತಾ ಇದ್ದಾನೆ, ಆ ಧರ್ಮದ ಬಗ್ಗೆ ವಿಚಾರಣೆನೇ ಗೊತ್ತಿಲ್ಲದೆ ಇನ್ನೊಂದು ಧರ್ಮಕ್ಕೆ, ನನ್ನ ಧರ್ಮ ಗೊತ್ತಿರ್ಬೇಕು ಅಥವಾ ಇನ್ನೊಂದು ಧರ್ಮದ ಬಗ್ಗೆ ತಿಳ್ಕೊಂಡು ಯಾವ ಕಾರಣದಲ್ಲಿ ನಾನು ಮತಾಂತರ ಆಗ್ತೀನಿ ಅಂತ ಅವನಿಗೆ ತಿಳ್ಕೊಂಡು ಆಗೋದಕ್ಕೆ ಸ್ವಾತಂತ್ರ್ಯ ಇದೆ. ಏನೋ ತಿಳುವಳಿಕೆ ಆದಂತ ಅಮಾಯಕ ವ್ಯಕ್ತಿಗಳನ್ನ, ಅವರ ಬಡಸ್ತನ ಕಷ್ಟವನ್ನ ಅಡ್ವಾಂಟೇಜ್ ತಗೊಂಡು ಮತಾಂತರ ಮಾಡುವಂಥದ್ದು. ಹಾಗಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಾಕಷ್ಟು ನಮ್ಗೂ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಬಹಳ ನೋವು ಆಗುತ್ತೆ. ನಾವು ಜನರ ಮುಂದೆ ತಲೆ ಎತ್ಕೊಂಡು ಓಡಾಡಬೇಕಂದ್ರೆ ಇಂಥ ಅಸಹಾಯಕ ಜನ ವಿರೋಧಿ ಸರ್ಕಾರಗಳಿದ್ರೆ ನಾವ್ ಹೇಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಕ್ಕಾಗತ್ತೆ? ನಿಮ್ಮಂತ ಸರ್ಕಾರಗಳು ಇವತ್ತು ನಿಜಕ್ಕೂ ಜನ ವಿರೋಧಿ ಆಗಿದೆ. ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಸಮಾನತೆಯನ್ನ ಕೊಡ್ಲಿಕ್ಕೆ ನಿಮ್ ಕೈನಲ್ಲಿ ಆಗಿಲ್ಲ, ಕಾಂಗ್ರೆಸ್ ಕೈನಲ್ಲಿ ಆಗಿಲ್ಲ. ನೀವು ವಿಫಲರಾಗಿದ್ದೀರಾ ಅಂತಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಏನೇ ದೋಷಣೆ ಇದ್ರು ಅದ್ ನಿಮ್ ಮೇಲೆ ಬರುತ್ತೆ ಅಂತ ಗೊತ್ತಿದೆ. ಸರ್, ಈಗ ಜಾತಿ ಜನಗಣತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ 22ರಿಂದ. ಅದರಲ್ಲಿ ಒಂದಷ್ಟು ಕಾಲಂಗಳಿದಾವೆ. ಕ್ರಿಶ್ಚಿಯನ್ಗೆ ಪೂರಕ ಆಗುವಂತ ಕಾಲಂಗಳು: ಮಾದಾರ ಕ್ರಿಶ್ಚಿಯನು, ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ಕುರುಬ ಕ್ರಿಶ್ಚಿಯನು. ಇದಕ್ಕೆ ಬಿಜೆಪಿ ಕೂಡ ಜೊತೆಗೆ ಆ ಸಮುದಾಯದವ್ರಿಗೂ ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೋಡಿ, ಫಸ್ಟ್ ಆಫ್ ಆಲ್ ಕ್ಯಾಸ್ಟ್ ಸೆನ್ಸಸ್ ಕಮಿಷನ್ ಆಯೋಗ ಯಾವ ಕಾನೂನಲ್ಲಿ ಅವಕಾಶ ಇದೆ ಹೇಳಿ? ಕುರುಬ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹಾಕೊಳ್ಳಿಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ? ನನಗೂ ಗೊತ್ತಾಗ್ಬೇಕು. ಯಾವ್ದಕ್ಕೆ ಅವಕಾಶ ಇಲ್ಲ ಅದನ್ನ ಅವಕಾಶ ಮಾಡ್ಕೊಡ್ತೀನಿ ಅಂತ ಆಯೋಗ ಹೇಳ್ತಿರಲ್ಲ, ಯಾವ ಆಯೋಗ ಇದು? ಯಾವ ಮಹಾನ್ ಬರೋ ಆಯೋಗ ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ಇವರು ಭಾರತ ಸರ್ಕಾರ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಜಾತಿ ಗಣತಿಯನ್ನ, ಜನಗಣತಿಯ ಜೊತೆಯಲ್ಲೇನೆ ಜಾತಿ ಗಣತಿಯನ್ನು ಮಾಡ್ತಿದ್ದಾರೆ. ಇವ್ರೇನ್ ಮಾಡ್ಲಿಕ್ಕೆ, ಇವ್ರಿಗೆ ಅಧಿಕಾರ ಇಲ್ದರೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಜನರು ದುಡ್ಡು ದುರ್ಬಳಕೆ ಮಾಡ್ಲಿಕ್ಕೆ, ಸದ್ಬಳಕೆ ಆಗಲ್ಲ. ಮತ್ತೆ ಇವ್ರು ಮಾಡೋಂತ ಎಲ್ಲ ಪ್ರಯೋಗಗಳು ರಾಜ್ಯ ಸರ್ಕಾರದ ಒಂದು ಸಲಹೆ ಆಧಾರಿತವಾಗಿನೇ
ಯಾವ ಜಾತಿ ಏನು ಅಂತ ಮಾಹಿತಿ ಏನು ರಾಜ್ಯ ಸರ್ಕಾರ ಕೊಡ್ತಾರೋ ಅದರ ಆಧಾರಿತವಾಗಿಯೇ ಕೇಂದ್ರ ಸರ್ಕಾರ ಮಾಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಸುಮ್ಮನೆ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು ಸಮಸ್ಯೆ. ಒಂದು ಸರ್ಕಾರ ಸಮಸ್ಯೆ ಬಗೆಹರಿಸೋ ಸರ್ಕಾರಗಳನ್ನ ನೋಡಿದ್ದೀನಿ. ಸಮಸ್ಯೆಗಳನ್ನು ನಿರ್ಮಾಣ ಮಾಡೋ ಸರ್ಕಾರಗಳು ಏನಾರ ಇಡೀ ದೇಶದಲ್ಲಿ ಏನಾರ ಇದ್ರೆ ಇದು ಏಕೈಕ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರ. ಬೆಳಗ್ಗೆ ಎದ್ರೆ ಸಮಸ್ಯೆ ಬಗೆಹರಿಸೋ ಸರ್ಕಾರಗಳು, ಈ ಸಮಸ್ಯೆ ನಿರ್ಮಾಣ ಮಾಡೋ ಸರ್ಕಾರ ಏನಾರು ಇದ್ರೆ ಇದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಜಾತಿ ಕಾಲಮಲ್ಲಿ ನಾಸ್ತಿಕರಿಗೂ ಒಂದು ಕಾಲಂ ಕೊಟ್ಟವರು, ಅದು ಅವಕಾಶ ಇದೆಯಲ್ಲ, ಅದ್ರ ಬಗ್ಗೆ ನಾನೇನು ಪ್ರಶ್ನೆ ಮಾಡಕ್ಕಾಗಲ್ಲ. ನಾಸ್ತಿಕರಿಗೆ ಅವಕಾಶ ಇದ್ದಾರೆ, ಒಳ್ಳೇದು. ನಾಸ್ತಿಕರಿದ್ದಾರೆ ಅಂತ ಅವ್ರು ಯಾರು ನಾಸ್ತಿಕರು ಕಾಲಮ್ಮು ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ, ಅದು ಹೇಳ್ಕೋಬಹುದು, ಏನು ತೊಂದರೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.